ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ನಾನು ಫಸ್ಟ್ ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಏನಂತ ಹೇಳ್ಬಿಟ್ಟು. ನನ್ನ ಹೆಸರು ಲತಾ, ನನ್ನ ಹೌಸ್ ವೈಫು. ನನ್ನ ಗಂಡನ ಹೆಸರು ಯತೀಶ್ ಅಂತ. ನಮ್ಮದು ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿ ಒಂದು ಸಣ್ಣ ಹಳ್ಳಿ, ತುಂಬ ಪುಟ್ಟ ಹಳ್ಳಿ. ಸದ್ಯಕ್ಕೆ ನಮಗೆ ಅಂತ ಒಂದು ಸ್ವಂತ ಮನೆ ಇದೆ. ನಮ್ಮ ಮನೇಲಿ ನಾನು ಮತ್ತು ನನ್ನ ಗಂಡ ಇಬ್ಬರೇ ಇರೋದು. ನಾನು ಇವತ್ತಿನ ವಿಡಿಯೋದಲ್ಲಿ ನಾವು ಟೊಮೊಟೊ ಹಾಕಿದ್ದೀವಿ. ಸೊ ಹಾಗಾಗಿ ಇವತ್ತು ಅದು ಬ್ಯಾಶ ಹೊಡಿಯೋಕ್ಕೆ ಅಂತ ಬಂದಿದ್ದರು. ಸೊ ಅದನ್ನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಕಂಟಿನ್ಯೂಸ್ ಆಗಿ ಮಳೆ ಹಿಡ್ಕೊಂಡಿದ್ರಿಂದ ಅದನ್ನು ನಾವು ಬ್ಯಾಶ ಹೊಡ್ಸೋಕ್ಕಾಗಿರಲಿಲ್ಲ. ಹಂಗಾಗಿ ತುಂಬಾ ಕಳೆ ಬಂದುಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ಮಣ್ಣು ಸ್ವಲ್ಪ ಸಡಿಲವಾಗಿದ್ದರೆ ಮಾತ್ರ ಬ್ಯಾಶ ಹೊಡಿಯೋಕ್ಕಾಗೋದು, ಈ ರೀತಿ ಹರಗೋಕ್ಕಾಗೋದು. ಇದು ಕುಂಟೆ ಹೊಡಿಬೇಕಾಗಿತ್ತು. ಅವರು ಫಸ್ಟು ಕುಂಟೆಗೆ ಹುಲ್ಲೆಲ್ಲ ಸಿಕ್ಕಾಕೊಳ್ಳುತ್ತೆ, ಎಡೆಕುಂಟೆ ಹೊಡ್ಕೊತೀನಿ ಅಂತೇಳಿ ಫಸ್ಟು 2 ಸೈಡ್ ಎಡೆಕುಂಟೆ ಹೊಡಿತಾ ಇದ್ದಾರೆ. ಅವರು ಬ್ಯಾಶ ಹೊಡಿತಿದ್ರಲ್ಲ, ಅವರು ರಂಗಣ್ಣ ಅಂತ. ಒಬ್ಬರೇ ಹೊಡಿಯೋಕ್ಕೆ ತುಂಬ ಒಂದೇ ಗಿಡದ ಸಾಲಿಗೆ 2 ಸೈಡು ಒಬ್ಬರೇ ಹೊಡಿಯೋಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿನ ಕರ್ಕೊಂಡಿದ್ದಾರೆ. ಈಗ ಒಂದು ಸೈಡ್ ನಮ್ಮ ಅಪ್ಪಾಜಿ ಹೋಗ್ತಾರೆ, ಇನ್ನೊಂದು ಸೈಡ್ ಅಣ್ಣ ಹೋಗ್ತಾರೆ. ನನ್ನ ಕೆಲಸ ಏನಂತಂದರೆ, ಈ ಎಡೆಕುಂಟೆ ಹೊಡಿಬೇಕಾದ್ರೆ ಈ ಗಿಡದ ಮೇಲೆ ಪಕ್ಕದಲ್ಲೇ ಹೋಗಿರ್ತಾರಲ್ವ, ಈ ರೀತಿ ಗಿಡ ಕಾಣದೆ ಮುಚ್ಕೊಂಡಿರುತ್ತೆ, ಹುಲ್ಲೊಳಗಡೆ ಮಣ್ಣು ಸತ ಬಿದ್ದಿರುತ್ತೆ. ಅದನ್ನ ಹಾಗೆ ಬಿಟ್ಟರೆ ಗಿಡ ಮಣ್ಣಲ್ಲಿ ಮುಚ್ಚೋಗಿರುತ್ತಲ್ಲ, ಹಂಗೆ ಕೊಳ್ತೋಗ್ಬಿಡುತ್ತೆ ಗಿಡ. ಸೊ ಅದಕ್ಕೆ ನಾನು ಅದನ್ನು ನೋಡಿ ತೆಕ್ಕೊಳ್ತಾ ಹೋಗ್ತೀನಿ. ಆ್ಯಕ್ಚುಲಿ ಇದು ನಾವೀಗ ಟೊಮೊಟೊ ಮತ್ತು ಮೆಣಸಿನ ಗಿಡ ಎರಡೂ ಹಾಕಿದ್ದೀವಿ. ಈಗ ನಾನು ನಿಂತು ವಿಡಿಯೋ ಮಾಡ್ತಿದ್ದೀನಲ್ವ, ಈಗ ತೋರಿಸ್ತಿರೋ ಕಡೆ ಮೆಣಸಿನ ಗಿಡ ಇದೆ, ಅರ್ಧ ಮೆಣಸಿನ ಗಿಡ. ಇಲ್ಲಿಂದ ಈ ಕಡೆ ಬಲಗಡೆ ಟೊಮೊಟೊ ಗಿಡ ಹಾಕಿದ್ದೀವಿ. ಒಂದೇ ಹೊಲದಲ್ಲಿ ಒಂದೇ ಥರ ಬೆಳೆ ಮಾಡಿದರೆ ರೇಟ್ ಸಿಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಅರ್ಧ ಮೆಣಸಿನ ಗಿಡ, ಅರ್ಧ ಟೊಮೊಟೊ ಗಿಡ ಹಾಕಿದ್ದೀವಿ. ನೋಡಿ, ಈ ರೀತಿ ಗಿಡದ ಆ ಕಡೆ ಈ ಕಡೆ 2 ಕುಂಟೆ ಹೊಡಿತಾರೆ. ಏನು ಕೆಡೆಕುಂಟೆ ಹೊಡಿಸ್ತೀವಿ ಅಂತ ಅಂದರೆ, ಗಿಡಕ್ಕೆ ಹತ್ತಿರದಲ್ಲಿ ಮಣ್ಣು ಬೀಳೋದ್ರಿಂದ ಒಂದು ಸ್ವಲ್ಪ ಗಿಡಕ್ಕೆ ಬಲನೂ ಸಿಕ್ತಂಗೆ ಆಗುತ್ತೆ, ಆಮೇಲೆ ಕಳೆ ಕೀಳಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ. ಇದು ಹೊಡೆದ್ಮೇಲೆ ಇನ್ನೊಂದು 2 ದಿನ ಬಿಟ್ಟು ಮತ್ತೆ ಕುಂಟೆ ಹೊಡಿಸ್ತಾರೆ. ಕುಂಟೆ ಹೊಡಿಸಿ ನೀಟಾಗಿ ಗಿಡಕ್ಕೆ ಮಣ್ಣು ಆನಿಸಿದ್ರೆ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇವಾಗ ಮನೆಗೆ ಬಂದು ಅವ್ರಿಗೊಂದು ಸ್ವಲ್ಪ ಮುದ್ದೆ, ಅನ್ನ, ಸಾಂಬಾರು ಊಟಕ್ಕೆ ಮಾಡ್ಕೊಂಡು ಹೋಗೋಣ ಅಂತ. ಒಂದು ಕಡೆ ಅನ್ನ ಮಾಡೋಕ್ಕಿಟ್ಟಿದ್ದೀನಿ, ಇನ್ನೊಂದು ಕಡೆ ಸಾಂಬಾರು ಬೇಯಕ್ಕಿಟ್ಟಿದ್ದೀನಿ. ನಾನಿವತ್ತು ಬೆಂಡೆಕಾಯಿ ಸಾಂಬಾರು ಜೊತೆಗೆ ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಅನ್ನನ ನಾವು ಆ್ಯಕ್ಚುಲಿ ಮೊದಲೆಲ್ಲ ಕುಕ್ಕರಲ್ಲೇ ಮಾಡ್ತಿದ್ದು. ಇತ್ತೀಚೆಗೆ ಈ ರೀತಿ ಗಂಜಿನ ಬಸ್ತು ಮಾಡಬೇಕು ಅಂತ ಅಂದ್ಕೊಂಡು ಈ ರೀತಿ ಮಾಡ್ತಾಯಿದ್ದೀನಿ. ಗಂಜಿ ಬಸಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೊದಲೆಲ್ಲ ಗಂಜಿ ಬಸ್ಬಿಟ್ಟು ಅನ್ನ ಮಾಡ್ತಿದ್ರು, ಚೆನ್ನಾಗಾಗುತ್ತೆ ಅನ್ನ ಉದುದ್ರಾಗಿ. ಅವರಿಗೆ ಬ್ಯಾಶ್ ಹೊಡೆಯವ್ರಿಗೆ ಊಟಕ್ಕೆ ಕೊಟ್ಟು ಹೇಗೆ ಹೊಡೆದಿದ್ದಾರೆ ನೋಡೋಣ ಅಂತ ಬಂದೆ. ನೋಡಿ, 2 ಸೈಡು ಹೊಡೆದಿರೋದಕ್ಕೆ ಗಿಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ. ಇವಾಗ ಇದನ್ನು ಫಸ್ಟ್ ಕಳೆ ತೆಗೆಸಿ ಒಂದು ಸರಿ ಕುಂಟೆ ಹೊಡಿಸ್ಬಿಟ್ರೆ ಮುಗೀತು. ಇಲ್ಲಿ ನನ್ನ ತಮ್ಮ ಹೊಸ್ದಾಗಿ ಅಡಿಕೆ ಗಿಡ ಹಾಕಿದ್ದ. ಸುಮ್ಮನೆ ನಡುವೆ ಹಂಗೆ ಖಾಲಿ ಬಿಟ್ಟರೆ ಜಾಗ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಕರ್ಕೊಂಡು ಸೌತೆ ಬೀಜ ಹಾಕ್ತಿದ್ದಾನೆ. ಇಲ್ಲಿ ಟ್ಯಾಕ್ಟ್ರಿ ಹೊಡಿತಿದ್ದಾರೆ ನಮ್ಮ ಮನೆಯವರು ಕೂಡ ಸೌತೆ ಬೀಜ ಹಾಕಬೇಕು ಅಂತ. ಅಷ್ಟೊತ್ತಿಗೆ ಮನೆಗೆ ಬಂದು ನೆಕ್ಸ್ಟ್ ನಾನು ಒಂದು ಬ್ಲೌಸ್ ಹೊಲಿಯೋದಿತ್ತು. ಹಾಗಾಗಿ ಮನೆಗೆ ಬಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ. ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ಅಮ್ಮ ಬಂದರು, ಎಲ್ಲ ಕೆಲಸ ಮುಗಿಸ್ಕೊಂಡು. ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊತ ಕೂತಿದ್ವಿ. ಅಷ್ಟರಲ್ಲಿ ನನ್ನ ತಮ್ಮ ಬಂದ್ಬಿಟ್ಟು ಅಲ್ಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಕಾಫಿ ಬೇಕು, ಕಾಫಿ ಮಾಡಿಕೊಡು ಅಂತ ಕೇಳಿ ಕಾಫಿ ಮಾಡಿಸ್ಕೊಂಡು ಹೋದ. ಫೈನಲಿ ಹಂಗೆ ಅದು ಇದು ಮಾಡ್ಕೊತಾನೆ ಬ್ಲೌಸ್ ಸ್ಟಿಚ್ ಮಾಡಿದೆ. ಬ್ಲೌಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಂಜೆ ಆಯಿತು ಅಷ್ಟರಲ್ಲಿ, ಅಷ್ಟೆಲ್ಲ ಕೆಲಸ ಮುಗಿಸೋದ್ರಲ್ಲಿ. ಸೊ ಸಂಜೆ ಆದ ತಕ್ಷಣ ಸ್ವಲ್ಪ ಚುರುಮುರಿ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಚುರುಮುರಿ ಮಾಡಿಕೊಂಡು ಬಿಸಿ ಕಾಫಿ ಜೊತೆಗೆ ಚುರುಮುರಿ ತಿಂದ್ವಿ. ನಂತರ ಸಂಜೆ ಆಗಿರೋದ್ರಿಂದ ನಂತರ ನೀಟಾಗಿ ಕಸ ಎಲ್ಲ ಹೊಡೆದು ಸಂಜೆ ಟೈಮಲ್ಲಿ ಬಾಗಿಲಿ ನೀರು ಹಾಕಿ ದೇವ್ರ ಪೂಜೆ ಮಾಡಿದೆ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.